ಬೆಳಗಿನ ಜಾವ ಅಮ್ಮ ಮನೆ ಮುಂದೆ ಕಲರ್ಫುಲ್ ಆಗಿ ಹೊಸ ರಂಗೋಲಿ ಹಾಕಿದ್ದಾರೆ. ಅಪ್ಪ ಮನೆ ಬಾಗಿಲಿಗೆ ಮಾವಿನ ತೋರಣ ಕಟ್ತಿದ್ದಾರೆ. ಹೊಸ ಬಟ್ಟೆ ತೊಟ್ಟಿರೋ ಮಕ್ಕಳು ಮನೆ ತುಂಬ ಖುಷಿಯಿಂದ ಓಡಾಡ್ತಿದ್ದಾರೆ. ಅಡುಗೆ ಮನೆಯಿಂದ ಬರ್ತಿರೋ ಹಬ್ಬದ ಊಟದ ವಾಸನೆ ಇನ್ನೂ ಕಾಯಕ್ಕಾಗಲ್ಲ ಅನ್ನೋ ರೀತಿ ಮನಸ್ಸು ಚಡಪಡಿಸ್ತಾ ಇದೆ. ಅಜ್ಜಿ ದೇವ್ರ ಮನೆಯಲ್ಲಿ ಪೂಜೆ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಯುಗಾದಿ ಹಬ್ಬದ ಮಹತ್ವ ಮತ್ತೆ ವಿಶೇಷತೆಯನ್ನ ಹೇಳ್ತಿದ್ದಾರೆ. ಅಪ್ಪ ಒಂದ್ ಕಡೆ ಮೌನವಾಗಿ ಕುಂತ್ಕೊಂಡು ಮನೇಲಿರೋ ಸಂತೋಷನೆಲ್ಲ ಕಣ್ತುಂಬಿಸ್ಕೊತಾ ಇದ್ದಾರೆ. ಆ ಕ್ಷಣದಲ್ಲಿ ಮನೆ ಕೇವಲ ಮನೆಯಾಗಿರೋದಿಲ್ಲ, ನೆನಪುಗಳ ದೇವಾಲಯ ಆಗಿರುತ್ತೆ. ಎಲ್ಲರೂ ಸೇರಿ ಬೇವು ಬೆಲ್ಲ ತಿನ್ನುವಾಗ ಜೀವನದ ಅರ್ಥನೇ ನಮ್ಮ ಕಣ್ಮುಂದೆ ಬಂದಂತೆ ಅನ್ಸುತ್ತೆ. ಕಹಿ ಕೂಡ ಇದೆ, ಸಿಹಿ ಕೂಡ ಇದೆ. ಎರಡನ್ನು ಸಮಾನವಾಗಿ ಒಪ್ಕೊಂಡಾಗ ಬದುಕು ಸಂಪೂರ್ಣ ಅನ್ನೋ ಪಾಠ ಅಲ್ಲಿಂದನೇ ಶುರು ಆಗುತ್ತೆ. ಯುಗಾದಿ ಅಂದ್ರೆ ಕೇವಲ ಹೊಸ ವರ್ಷ ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೆ ಬೆಳಕನ್ನು ಚೆಲ್ಲುವಂತ ಹಬ್ಬ. ಮತ್ತೆ ಲೈಫಲ್ಲಿ ಏನೇ ಬಂದರೂ ಧೈರ್ಯವಾಗಿ ಸ್ವೀಕರಿಸಬೇಕು ಅನ್ನೋದು ಕಲಿಸುವಂತ ಪವಿತ್ರ ಹಬ್ಬ. ನಮಸ್ಕಾರ ಸ್ನೇಹಿತರೆ. ಹಬ್ಬಗಳು ಅಂದ್ರೆ ಕೇವಲ ಕ್ಯಾಲೆಂಡರ್ ಅಲ್ಲಿ ಬರುವಂತ ಕೆಂಪು ಬಣ್ಣದ ದಿನಗಳಲ್ಲ. ಕುಟುಂಬ ಎಲ್ಲ ಸೇರಿ ಪ್ರೀತಿಯಿಂದ ಆಚರಣೆ ಮಾಡೋ ಪವಿತ್ರವಾದ ಸಂದರ್ಭಗಳು ಅಂದ್ರೆ ತಪ್ಪಾಗಲ್ಲ. ಯುಗಾದಿ ಅಂದ್ರೆ ಹೆಸರಲ್ಲೇ ಹೊಸ ಆರಂಭವನ್ನ ಹೇಳುವಂತ ಹಬ್ಬ, ಭಾವನೆಗಳಿಗೆ ಅರ್ಥ ಇರುವಂತ ಹಬ್ಬ, ಬದುಕಿನ ಸತ್ಯವನ್ನ ಒಂದು ಚಿಕ್ಕ ಪದಾರ್ಥದಲ್ಲಿ ಕಲಿಸುವ ಹಬ್ಬ. ಅದೇ ಯುಗಾದಿ. ಯುಗ ಪ್ಲಸ್ ಆದಿ, ಯುಗಾದಿ ಅಂದ್ರೆ ಹೊಸ ಯುಗದ ಆರಂಭ ಅಂತ. ಜೀವನದಲ್ಲಿ ಎಷ್ಟೇ ನೋವು ಬರಲಿ, ಎಷ್ಟೇ ಕಷ್ಟ ಬರಲಿ, ನಮ್ಮ ಜೀವನದಲ್ಲಿ ನಮ್ಮನ್ನು ಯಾರೇ ಬಿಟ್ಟು ಹೋಗ್ಲಿ, ಇನ್ನೂ ಒಂದು ಹೊಸ ಜೀವನ ಇದೆ ಅಂತ, ಇನ್ನೂ ಒಂದು ಹೊಸ ದಾರಿ ಇದೆ ಅಂತ ಕಲಿಸ್ಕೊಡೋದೇ ಈ ಹಬ್ಬ. ಇವತ್ತು ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಆಚರಣೆ ಮಾತ್ರ ಅಲ್ಲ, ಯುಗಾದಿ ಹಬ್ಬದಿಂದ ನಾವು ಕಲಿಬೇಕಾದಂಥ ಪಾಠಗಳು ಏನೇನು ಅನ್ನೋದನ್ನ ಕೆಲವೊಂದು ವಿಚಾರನ ನಾನು ಮಾತಾಡ್ತೀನಿ ಇಲ್ಲಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಒಂದು ವರ್ಷ ಮುಗಿಯುತ್ತೆ, ಇನ್ನೊಂದು ವರ್ಷ ಬರುತ್ತೆ. ವರ್ಷಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ಪ್ರಕೃತಿ ನಿಯಮ. ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಗೋಡೆ ಮೇಲೆ ಹೊಸ ಪಂಚಾಂಗ ಅಥವಾ ಕ್ಯಾಲೆಂಡರ್ ಹಾಕಿದ್ರೆ ಸಾಕ? ಮನಸ್ಸಲ್ಲಿ ಹಳೆ ನೆನಪು, ದ್ವೇಷ, ಭಯ, ಸೋಲು ಕಂಡಂತ ಕ್ಷಣಗಳನ್ನ ಈ ವರ್ಷನೂ ಕೂಡ ನಿನ್ನ ಹೆಗಲ ಮೇಲೆ ಎತ್ಕೊಂಡೋದ್ರೆ ಅರ್ಥ ಇರುತ್ತಾ? ಹೊಸ ವರ್ಷಕ್ಕೆ ಹೊಸ ಬಟ್ಟೆ ತಗೋತೀವಿ, ಮನೆಯೆಲ್ಲ ಸ್ವಚ್ಛ ಮಾಡ್ತೀವಿ, ಮನೆ ಬಾಗಿಲಿಗೆ ಮಾವಿನ ತೋರಣ ಕೂಡ ಕಟ್ತೀವಿ. ಒಂದ್ಸಲ ಯೋಚನೆ ಮಾಡಿ, ನಮ್ಮ ಮನೆ ಸ್ವಚ್ಛ ಮಾಡಿದಷ್ಟು ಹುಷಾರಾಗಿ ನಮ್ಮ ಮನಸ್ಸು ಕ್ಲೀನಾಗಿ ಇಟ್ಕೊಂಡಿದೀವ? ನಮ್ಮ ಮನಸ್ಸಲ್ಲಿ ನಮ್ಮಿಂದ ಆಗಲ್ಲ ಅನ್ನೋ ಭಯ ಇದೆ. ಇವ್ನು ಹಿಂಗಂದ, ಅವ್ನು ಹಂಗ್ ಮಾಡ್ದ ಅನ್ನೋ ನೋವಿದೆ, ನಾನು ಸೋತ್ಬಿಟ್ಟೆ ಅನ್ನೋ ನಿರಾಸೆ ಇದೆ. ಆದರೆ ಯುಗಾದಿ ಏನು ಹೇಳುತ್ತೆ ಗೊತ್ತಾ? ಮನೆ ಮುಂದೆ ರಂಗೋಲಿ ಬಿಡೋ ಮುಂಚೆ ಮನಸ್ಸಲ್ಲಿರೋ ಭಯ ಬಿಡು. ಮನೆ ಬಾಗಿಲಿಗೆ ತೋರಣ ಕಟ್ಟೋ ಮುಂಚೆ ಜೀವನದ ಬಾಗಿಲಿಗೆ ಒಳ್ಳೆ ಆಲೋಚನೆಯನ್ನು ತೋರಣ ಕಟ್ಟು. ಬೇವು ಬೆಲ್ಲ ಸವಿಯೋ ಮುಂಚೆ ಲೈಫಲ್ಲಿರೋ ಏರುಪೇರುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂತ ಹೇಳುತ್ತೆ. ಒಬ್ಬಟ್ಟು ತಿನ್ನೋ ಮುಂಚೆ ಮೇಲ್ಗಡೆ ಮೃದುವಾಗಿ ಒಳಗಡೆ ಸಿಹಿಯಾಗಿ ಇರುವಂತ ಗುಣವನ್ನ ಕಲ್ತ್ಕೊಂತ ತಿಳಿಸ್ಕೊಡುತ್ತೆ. ಯುಗಾದಿ ಅಂದ್ರೆ ಹೊಸ ಕ್ಯಾಲೆಂಡರ್ನ ಪುಟಗಳಲ್ಲ, ಹೊಸ ಮನಸ್ಸಿನ ಮೆರುಗು. ಹೊಸ ಬಟ್ಟೆಯ ಜಾತ್ರೆ ಅಲ್ಲ, ಹೊಸ ಬದುಕಿನ ಬೆಳಕು. ಒಂದು ಪಾತ್ರೆಯಲ್ಲಿರೋ ಮಿಶ್ರಣ ಚಿಕ್ಕದಾಗಿ ಕಾಣುತ್ತೆ, ಆದ್ರೆ ಅದರೊಳಗಿನ ಅರ್ಥ ಬದುಕಿಗಿಂತ ದೊಡ್ಡದು. ಅದೇ ಯುಗಾದಿಯ ಬೇವು ಬೆಲ್ಲ. ಬೇವು ಬೆಲ್ಲ ತಿನ್ನೋದು ಬರೀ ಸಂಪ್ರದಾಯ ಅಲ್ಲ, ಅದೇ ಜೀವನದ ಸತ್ಯ. ಸಿಹಿ ಬಂದಾಗ ವಿನಯ ಇರಲಿ, ಕಹಿ ಬಂದಾಗ ಧೈರ್ಯ ಇರಲಿ. ಯುಗಾದಿ ದಿನ ಹಿರಿಯರ ಕಾಲಿಗೆ ನಾವು ನಮಸ್ಕಾರ ಮಾಡ್ತೀವಿ. ಅದು ಬರೀ ಸಂಪ್ರದಾಯ ಅಷ್ಟೇ ಅಂತ ತಿಳ್ಕೊಬೇಡಿ. ನಾವು ಎಷ್ಟೇ ದೊಡ್ಡವರಾದರೂ ನಮ್ಮ ಬೇರನ್ನ ಮರ್ತೋದ್ರೆ ಮರನೇ ಒಣಗೋಗುತ್ತೆ ಅನ್ನೋ ಒಂದು ಪಾಠ. ಹಬ್ಬದ ದಿನ ಅಮ್ಮ ಮಾಡಿರೋ ಅಡುಗೆಲಿ ಕೇವಲ ರುಚಿ ಮಾತ್ರ ಇರೋದಿಲ್ಲ, ಪ್ರೀತಿ ತುಂಬಿರುತ್ತೆ. ಅಪ್ಪ ಮನೆ ಖರ್ಚು ನೋಡ್ಕೊಳೋದ್ರಲ್ಲಿ ಕೇವಲ ಜವಾಬ್ದಾರಿ ಅಲ್ಲ, ಭವಿಷ್ಯದ ಚಿಂತೆ ಅಡಗಿರುತ್ತೆ. ಅಜ್ಜಿ ಹೇಳೋ ಹಳೆ ಕಥೆಗಳಲ್ಲಿ ಕೇವಲ ಅವಳ ನೆನಪು ಮಾತ್ರ ತುಂಬಿರಲ್ಲ, ಅದರೊಳಗೆ ಬದುಕಿನ ಜ್ಞಾನ ತುಂಬಿರುತ್ತೆ. ಹಬ್ಬ ಅಂದ್ರೆ ಅಲಂಕಾರ ಅಲ್ಲ, ಅದು ನಮ್ಮ ಮೂಲ ಮೌಲ್ಯಗಳನ್ನು ತಿಳಿಸುವಂತ, ತಿಳ್ಕೊಂಡು ಮುಂದೆ ಸಾಗುವಂತ ಅರ್ಥ. ಒಂದು ವರ್ಷದಲ್ಲಿ ಎಷ್ಟೊಂದು ಇನ್ಸಿಡೆಂಟ್ಗಳು ಆಗೋಗುತ್ತೆ. ಕೆಲವೊಬ್ರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ, ಕೆಲವೊಬ್ರು ಕಷ್ಟ ಬರ್ಬೋದು, ಕೆಲವೊಬ್ರು ದೂರ ಹೋಗ್ಬೋದು, ಕೆಲವೊಬ್ರು ನಿಮ್ಮಿಂದ ಆಗ್ಬೋದು. ಆದ್ರೆ ಪ್ರತಿ ವರ್ಷದಂತೆ ಈ ವರ್ಷನೂ ಯುಗಾದಿ ಹಬ್ಬ ಬಂದಿದೆಯಲ್ಲ, ಈ ವರ್ಷ ಏನು ಬದಲಾವಣೆ ಆಗುತ್ತೆ ಅಂತ ನೀವು ಕೇಳ್ಬೋದಲ್ವಾ? ಬದಲಾವಣೆ ಒಂದು ದಿನದಲ್ಲಿ ಆಗೋದಿಲ್ಲ, ಆದರೆ ಒಂದು ದಿನ ಶುರುವಾಗ್ಬೋದು, ಆ ದಿನ ಮತ್ತೆ ಆಗ್ಬೋದು. ಬೆಳಗ್ಗೆ ಬೇಗ ಹೇಳುವಂತ ಒಂದು ಚಿಕ್ಕ ತೀರ್ಮಾನ ಮಾಡಿ, ಕೋಪ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ, ನಿಮ್ಮ ತಂದೆ ತಾಯಿ ಜೊತೆ ಸ್ವಲ್ಪ ಕಾಲ ಸಮಯ ಕಳೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮನ್ನ ನಮ್ಮದೇ ಇರೋರ ಜೊತೆ ಸೇರಿ ನಾನು ಹೀಗೆ ನಾನು ಹಾಗೆ ಅಂತ ಸಾಬೀತು ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನ ನೀವು ತಿಳ್ಕೊಳ್ಳಿ. ಒಂದು ಬೀಜ
ಮಣ್ಣೊಳಗಡೆನೆ ಮೊಳಕೆ ಆಗೋ ರೀತಿ ನಿಮ್ಮ ಮನಸ್ಸಲ್ಲಿ ಒಂದು ಹೊಸ ಆಲೋಚನೆ ಮೊಳಕೆ ಹೊಡಿಲಿ. ಈ ವರ್ಷದಿಂದನೇ ಹೊಸ ರೂಪ ತಾಳಿ ಶುರುವಾಗಲಿ. ಈ ವರ್ಷದ ಯುಗಾದಿಗೆ ನಾನು ಕೆಲವೊಂದು ವಿಷಯಗಳನ್ನ ಪರ್ಸನಲ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಂಚಾಂಗ ದಾರಿ ತೋರಿಸ್ಬೋದು, ಆದರೆ ನಡೆಯೋದು ನೀವೇ ಅಲ್ವಾ. ಈಗ ಸಮಯ ಶುಭವಾಗಿದೆ ಅಂತ ಹೇಳಿದ್ರೆ ಸಾಕಾಗಲ್ಲ, ಶ್ರದ್ಧೆಯಿಂದ ಕೆಲಸ ಮಾಡೋ ಮನಸ್ಸಿರ್ಬೇಕಲ್ವಾ. ಅದೃಷ್ಟ ಒಳ್ಳೆಯದಾಗೇ ಇರ್ಬೋದು, ಆದರೆ ಆಲಸ್ಯ ಇದ್ರೆ ಜೀವನ ಮುಂದೆ ಸಾಗಲ್ಲ. ಗ್ರಹಗತಿಗಳು ಹೇಗಿದ್ರು ನಮ್ಮ ಗುಣಗಳು ಸರಿ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಮುಂದಿನ ಭವಿಷ್ಯವನ್ನು ತಿಳ್ಕೊಳೋದಕ್ಕಿಂತ ನಮ್ಮಲ್ಲಿರೋ ನಡೆ ನುಡಿಗಳನ್ನ ಸರಿ ಮಾಡಿಕೊಂಡು ಮುಂದೆ ಸಾಗಬೇಕಾಗುತ್ತೆ. ಯಾವ ಪಂಚಾಂಗನೂ ನೀನು ಒಳ್ಳೆಯವನಾಗಿರ್ಬೇಡ ಅಂತ ಹೇಳೋದಿಲ್ಲ, ಯಾವ ಜಾತಕನೂ ನೀನು ಪೇರೆಂಟ್ಸ್ನ ಗೌರವಿಸ್ಬೇಡ ಅಂತ ಹೇಳೋದೇ ಇಲ್ಲ, ಯಾವ ಗ್ರಹನೂ ನೀನು ಪ್ರಯತ್ನ ಮಾಡಬೇಡ ಅಂತ ಹೇಳಲ್ಲ. ಕೆಲವೊಂದ್ಸಲ ಅದೃಷ್ಟ ಇಲ್ಲ ಅಂತ ಪ್ರಯತ್ನಗಳನ್ನ ಮರಿಬಾರ್ದು, ಕರ್ತವ್ಯಗಳನ್ನ ಮರಿಬಾರ್ದು. ನಾಳೆ ಹೇಗಿರುತ್ತೆ ಅಂತ ಭವಿಷ್ಯ ಕೇಳೋ ಮೊದಲು ಇವತ್ತು ನೀವು ಹೇಗಿದ್ದೀರಾ ಅಂತ ನೋಡ್ಕೊಳ್ಳೋದು ಸರಿ ಅಲ್ವಾ. ಹಬ್ಬದ ದಿನ ಹೊಸ ಬಟ್ಟೆ ಹಾಕೊಳ್ಳೋರ್ಗಿಂತ ಹೊಸ ಸಂಸ್ಕಾರ ಬೆಳೆಸ್ಕೊಳ್ಳೋರ್ಗೆ ಜಗತ್ತು ಸ್ವಾಗತ ಮಾಡುತ್ತೆ. ಹೊಸ ಬಟ್ಟೆ ಒಂದು ದಿನ ಗೌರವ ತಂದು ಕೊಟ್ರೆ ಹೊಸ ಗುಣ ನಿಮ್ಮ ಜೀವನ ಪೂರ್ತಿ ಗೌರವ ತಂದು ಕೊಡುತ್ತೆ. ನಿಮ್ಮ ಮಕ್ಕಳಿಗೆ ಇವತ್ತೇ ಹೇಳಿ, ಹಬ್ಬ ಅಂದರೆ ಕೇವಲ ಹೊಸ ಬಟ್ಟೆ ಹಾಕೋದಲ್ಲ, ಫೋಟೋ ತಗೊಳ್ಳೋದಲ್ಲ, ಬರೀ ಸ್ಟೇಟಸ್ ಹಾಕೋದಲ್ಲ, ಮತ್ತೆ ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಹಬ್ಬಕ್ಕೆ ವಿಶ್ ಮಾಡೋದು ಅಷ್ಟೇ ಅಲ್ಲ. ಮಕ್ಕಳಿಗೆ ಹಬ್ಬದ ಅರ್ಥ ತಿಳಿಬೇಕು. ಯುಗಾದಿ ಅಂದರೆ ಹೊಸ ವರ್ಷ, ಬೇವು ಬೆಲ್ಲ ಅಂದರೆ ಬದುಕಿನ ರುಚಿ, ಹಿರಿಯರಿಗೆ ನಮಸ್ಕರಿಸೋದು ಅಂದರೆ ಗೌರವ, ಕುಟುಂಬದ ಜೊತೆ ಕೂತು ಊಟ ಮಾಡೋದಂದ್ರೆ ಪ್ರೀತಿ, ಪೂಜೆ ಅಂದರೆ ಭಯ ಅಲ್ಲ ಭಕ್ತಿ. ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ. ನಾವು ಮಕ್ಕಳಿಗೆ ಏನಾದರೂ ಕೊಟ್ಟಾಗ ಖುಷಿ ಪಡ್ತಾರೆ, ಅದು ಕ್ಷಣಿಕ ಅಷ್ಟೇ. ಈ ರೀತಿಯಾದ ಮೌಲ್ಯಗಳನ್ನ ತಿಳಿಸಿದ್ರೆ ಅವ್ರ ಜೀವನದಲ್ಲಿ ಬಲವಾಗಿ ನಿಂತ್ಕೊಂತಾರೆ. ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು, ಸಂಬಂಧಗಳ ವ್ಯಾಲ್ಯೂ ಏನು, ಕಷ್ಟ ಬಂದರೆ ಕುಗ್ಬಾರ್ದು, ಗೆಲುವು ಬಂದಾಗ ಅಹಂಕಾರ ಪಡಬಾರ್ದು ಅಂತ ಹೇಳಿ ಈ ಯುಗಾದಿ ಹಬ್ಬದ ನೆಪದಲ್ಲಾದರೂ ಮಕ್ಕಳಿಗೆ ಕೆಲವೊಂದು ಸಂಸ್ಕೃತಿಯ ತಿಳುವಳಿಕೆ ಪಾಠ ಮಾಡಿ. ಈ ಪವಿತ್ರವಾದ ಯುಗಾದಿ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ಮತ್ತೆ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಶಯ ಇರಲಿ ಅಂತ ಈ ಮೂಲಕ ಆ ದೇವ್ರಲ್ಲಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಈ ಯುಗಾದಿ ಹಬ್ಬದಲ್ಲಿ ನೀವೇನೆಲ್ಲ ಹೊಸ ನಿರ್ಧಾರಗಳು ತಗೊಳ್ತೀರಾ, ಎಲ್ಲ ನಿಮಗೆ ಜಯ ಆಗಲಿ, ಎಲ್ಲ ನಿಮ್ಗೆ ಒಳ್ಳೇದಾಗಲಿ. ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು.